ನೋಡಿ, ವಿಜಯೇಂದ್ರ ಅವರು ಭಾರತೀಯ ಜನತಾ ಪಕ್ಷದ ಶಾಸಕರು ಮತ್ತು ಆ ಪಕ್ಷದ ಅಧ್ಯಕ್ಷರು. ಔಟ್ ಗೋಯಿಂಗ್ ಸಿಎಂ ಅಂತ ಹೇಳಬೇಕಾದದ್ದು ಅಧಿಕಾರ ಇರೋದು ಒಬ್ಬರಿಗೆ, ರಾಜ್ಯಪಾಲರಿಗೆ. ಬೇರೆ ಯಾರು ಹೇಳಲಿಕ್ಕೆ ಬರೋದಿಲ್ಲ. ಔಟ್ ಗೋಯಿಂಗ್ ಸಿಎಂ ಅಂತ ಹೇಳಿ ನಮ್ಮ ಪಾರ್ಟಿಯವರು ಹೇಳಕ್ ಬರೋಲ್ಲ. ಯಾವಾಗ ಬರುತ್ತೆ ಔಟ್ ಗೋಯಿಂಗ್ ಸಿಎಂ ಅಂದ್ರೆ, ಅವ್ರು ಹೋಗಿ ಯಾರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರು ಹೋಗಿ ರಾಜ್ಯಪಾಲರಿಗೆ ರಾಜೀನಾಮೆ ಕೊಡಬೇಕು. ಗೊತ್ತಾಯ್ತಾ? ರಾಜೀನಾಮೆ ಕೊಟ್ಟಾಗ ಅವ್ರು ಹೇಳ್ತಾರೆ, ನೀವು ಈ ಸದ್ಯಕ್ಕೆ ಮುಂದಿನ ಮುಖ್ಯಮಂತ್ರಿ ಆಗುವವರೆಗೆ ಕೆಲಸ ಮಾಡ್ಕೊಂಡಿರಿ ಅಂತ ಹೇಳ್ತಾರೆ. ಅವಾಗ ಅವ್ರಿಗೆ ಔಟ್ ಗೋಯಿಂಗ್ ಸಿಎಂ ಅಂತ ಹೇಳ್ತಾರೆ. ಆ ಮೀನಿಂಗೇ ಗೊತ್ತಿಲ್ಲ ಅಂದ್ರೆ ನಾನು ಏನ್ ಮಾಡಬೇಕು? ಹೌ ಕ್ಯಾನ್ ಯು ವಿಲ್ ಬಿ ಔಟ್ ಗೋಯಿಂಗ್ ಸಿಎಂ? ಹಿ ಹ್ಯಾಸ್ ನಾಟ್ ರಿಸೈನ್, ಆರ್ ಪಾರ್ಟಿ ಲೆಜಿಸ್ಲೇಚರ್ ಪಾರ್ಟಿ ಹ್ಯಾಸ್ ನಾಟ್ ಆಸ್ಕ್ಡ್ ಹಿಮ್ ಟು ರಿಸೈನ್, ಆರ್ ಪಾರ್ಟಿ ಹೈಕಮಾಂಡ್ ಅವ್ರಿಗೆ ರಾಜೀನಾಮೆ ಕೊಡ್ರಿ ಅಂತಲೂ ಹೇಳಿಲ್ಲ. ಇವೆಲ್ಲ ಯಾತಕ್ಕೆ ಮಾಡ್ತಾ ಇದ್ದಾರೆ ಅಂದ್ರೆ, ಹೇಗಾದ್ರೂ ಮಾಡಿ ಕರ್ನಾಟಕದಲ್ಲಿ ಒಳ್ಳೆ ಸರ್ಕಾರ ಕೊಡ್ತಾ ಇದ್ದಾರೆ, ಈ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕು ಅಂತ ಹೇಳಿ ಪ್ರಯತ್ನವನ್ನ ವಿರೋಧ ಪಕ್ಷದವ್ರು ಮಾಡ್ತಾ ಇದ್ದಾರೆ. ಸೊ ವಿಜಯೇಂದ್ರ ಅವರು ಏನ್ ಹೇಳ್ತಾರೆ, ಇದು ಸರಿಯಾದದ್ದಲ್ಲ. ಇಟ್ ಇಸ್ ಆಲ್ ಎ ಚೈಲ್ಡಿಶ್. ಸಣ್ಣ ಮಕ್ಕಳ ತರ ಆಟ ಮಾಡಬಾರ್ದು. ಇಫ್ ಹಿ ಸೇಸ್ ಔಟ್ ಗೋಯಿಂಗ್, ದೆನ್ ಐ ಡೋಂಟ್ ಹ್ಯಾವ್ ಮೆಚುರಿಟಿ. ಬೆಳಗಾವಿಗೆ ಬಂದ್ರು ಡಿನ್ನರ್ ಪಾಲಿಟಿಕ್ಸ್ ಮುಗಿತಾ ಇಲ್ಲ. ಒಳ್ಳೆ ಕೆಲಸ ರೀ ಇದೆಲ್ಲ. ಡಿನ್ನರ್ ಮಾಡಕ್ ಯಾರು ಕರೆದ್ರೆ ಹೋದ್ರೆ ತಪ್ಪೇನ್ರಿ? ಡಿನ್ನರ್ ಮಾಡಿದ್ರೆ ಅಲ್ಲಿ ಪೊಲಿಟಿಕ್ಸ್ ಮಾಡಕ್ಕಾಗತ್ತಾ? ಇವೆಲ್ಲ ಏನಾಗಿದೆ, ಅನಾವಶ್ಯಕವಾದಂತ ಚರ್ಚೆಗಳು ಆಗ್ತದೆ. ಆಡಳಿತದ ಬಗ್ಗೆ ಯಾರು ಚಿಂತನೆ ಮಾಡ್ತಾ ಇಲ್ಲ. ನೋಡಿ, ನಿನ್ನೆ ಈಗ ನಾ ಅಪ್ರಿಷಿಯೇಟ್ ಅಪೋಸಿಷನ್. ದಿಸ್ ಟೈಮ್ ಬಹಳ ಗಲಾಟೆ ಮಾಡಲಿಲ್ಲ, ಚೆನ್ನಾಗಿ ಮಾತನಾಡಿದ್ದಾರೆ, ವಿಷಯಗಳನ್ನ ಚರ್ಚೆ ಮಾಡಿದ್ದಾರೆ. ಈ ತರ ಕಲಾಪಗಳು ನಡಿಬೇಕು. ಸುಮ್ಮನೆ ಧರಣಿ ಮಾಡ್ಕೊಳ್ಳೋದು, ಧರಣಿ ಮಾಡ್ಕೊಂಡು ಯಾರು ಮಾತಾಡ್ದಂಗೆ ನೋಡ್ಕೊಳ್ಳೋದು, ಅದಾಗಬಾರ್ದು. ಅದು ಏನೇ ಇರಲಿ, ಅಪೋಸಿಷನ್ ಕೋಆಪರೇಟ್ ಮಾಡಿದ್ದಾರೆ, ಇದೇ ತರ ಕೋಆಪರೇಟ್ ಮಾಡಬೇಕು. ಆದರೆ ನಿನ್ನೆ ಒಂದು ಪ್ರಕರಣದಲ್ಲಿ ಅಷ್ಟೇ ಸ್ವಲ್ಪ ವಿಧಾನಸೌಧ ಒಳಗಡೆ ಕೂತ್ಕೊಂಡು ಗಲಾಟೆ ಮಾಡಿದ್ ಬಿಟ್ರೆ ಬೇರೆ ಅಂತ ಏನಿಲ್ಲ. ಈ ಸರಿ ಕಲಾಪಗಳು ಚೆನ್ನಾಗಿ ನಡೆದಿದೆ. ಎಲ್ಲಿ ಹೋಗುತ್ತೆ? ಯಾರ್ದಾರ ಪಾಕೆಟ್ಗೆ ಹೋಗುತ್ತೇನ್ರಿ? ಸರ್ಕಾರದಲ್ಲಿದೆ. ಫೆಬ್ರವರಿ ಮಾರ್ಚ್ ನೋಡಿ, ನಾನು ಸ್ಪಷ್ಟವಾಗಿ ಹೇಳ್ತೇನೆ, ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಹಣ ಬಿಡುಗಡೆ ಮಾಡಿಲ್ಲ. ಮಾಡ್ದೇನೆ ನಾವು ಮಾಡಿದೀವಿ ಅಂತ ಹೇಳ್ಬಿಟ್ರೆ ಏನ್ ಮಾಡಬೇಕು ಅಂತ ಒಂದೊಂದು ಸಾರಿ ಮಂತ್ರಿಗಳಿಗೂ ಕನ್ಫ್ಯೂಸ್ ಆಗಿ ಹೇಳಿದ್ದಾರೆ. ಅದಕ್ಕೆ ಅವರು ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತಿನ್ನೇನಿದೆ, ಮುಂಬರುವ ದಿನಗಳಲ್ಲಿ ಬೈ ಮಿಸ್ಟೇಕ್ ಆಗ್ತಾವ್ರಿ, ಬೈ ಓವರ್ ಸೈಟ್ ಆಗ್ತವೆ. ಆಯ್ತ್ರಿ, ರಿಲೀಸ್ ಆಗಿದೆ ಅಂತ ತಿಳ್ಕೊಂಡಿರ್ತಾರಪ್ಪ, ರಿಲೀಸ್ ಆಗಿಲ್ಲ. ಹಂಗೇನಿಲ್ಲ, ಎಲ್ಲವನ್ನು ನೆನ್ಪಿಟ್ಕೊಳಕ್ಕಾಗುತ್ತೆ. ಅದು ಅವರು ವಿಷಾದವನ್ನು ವ್ಯಕ್ತಪಡಿಸಿದರೆ ಮುಂಬರುವಂತ ದಿನಗಳಲ್ಲಿ ಆಗ್ತದೆ, ರಿಲೀಸ್ಗಳು ಆಗ್ತಾನೆ ಇರ್ತದೆ. ಡಿಲೇ ಏನು ನೋಡಿ, ಪರ್ಸನಲ್ ಡಿಬಿಟಿ ಹೋಗ್ಬೇಕದು, ಅದು LOC ಅಲ್ಲ. ಅದಕ್ಕೆ ಮುಂಬರುವಂತ ದಿನಗಳಲ್ಲಿ ಅದಕ್ಕೆ ಹಣ ಬಿಡುಗಡೆ ಮಾಡ್ತಾರೆ. ಹಣದೇನು ಕೊರತೆ ಇಲ್ಲ. ಅದಾಗಲ್ಲ ಬಿಡಿ, ನಾಯಕತ್ವ ಬದಲಾವಣೆ ಪ್ರಶ್ನೆ ಇಲ್ಲ, ಅದು ಹೈಕಮಾಂಡ್ಗೆ ಬಿಟ್ಟಂತ ವಿಚಾರ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ನಮ್ಮ ಉಪಮುಖ್ಯಮಂತ್ರಿಗಳು ಅವ್ರ ಅಧ್ಯಕ್ಷರು ಹೇಳಿದ್ದಾರೆ. ಹೀಗಾಗಿ ಪಕ್ಷ ತೀರ್ಮಾನ ತೆಗೆದುಕೊಳ್ತದೆ. ಯಾವಾಗ ತಗೊಳ್ತಾರೆ? ನಾನೇ ಹಂಗೆ ಹೇಳಪ್ಪ. ಈಗ ನೋಡಿ, ಸ್ಪಷ್ಟವಾಗಿ ಹೇಳ್ಬಿಡ್ತೇನೆ, ನಾವು 5 ವರ್ಷಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಆಯ್ಕೆ ಮಾಡಿದ್ದೇವೆ. ಅದಕ್ಕೆ ಪಕ್ಷದ ಹೈಕಮಾಂಡ್ ಒಪ್ಕೊಂಡಿದೆ. ನಮ್ಗೆ ಯಾರೋ ಅವ್ರು ಹೇಳಿಲ್ಲ, ಇವ್ರಿಗೆ ಇಳಿತಾರೆ, ನಾಳೆ ಇಳಿತಾರೆ ಅಂತ ಹೇಳಿ. ಇವೆಲ್ಲ ಊಹಾಪೋಹ. ಅವ್ರು ಬಂದು ಹೇಳಿದಾಗ ಮತ್ತೆ ಶಾಸಕಾಂಗ ಪಕ್ಷದ ಸಭೆ ಕರೀತಾರೆ. ಕರೀಲಾರ್ದನ ಅಲ್ಲಿ ಗವರ್ನರ್ಗೆ ಹೋಗ್ಬೇಕಾಗಿದ್ರೆ ಲೆಟರ್ ಕೊಡ್ಬೇಕಾಗುತ್ತೆ ಶಾಸಕಾಂಗ ಪಕ್ಷದಿಂದ. ಏನಂದ್ರೆ ಇವ್ರು ಬದಲಾವಣೆ ಮಾಡಿ ಇವ್ರು ಕೊಟ್ಟಿದ್ದೀವಿ ಅಂತ ಹೇಳಿ. ಶಾಸಕರ ಸಭೆ ಕರೆದೇ ಮಾಡಕ್ಕಾಗತ್ತಾ? ಶಾಸಕರ ಸಭೆ ಕರೆದು ಪಾರ್ಟಿ ಹೈಕಮಾಂಡ್ ಡಿಸಿಷನ್ ತಗೊಳುತ್ತೆ. ಇಫ್ ಎಟ್ ಆಲ್ ಇವ್ರನ್ನ ಬದಲಾವಣೆ ಮಾಡ್ಬೇಕಂದಿದ್ರೆ ನನ್ನ ಪ್ರಕಾರ ಹೇಳಿ ಅಲ್ಲ ಮತ್ತೆ ಅಷ್ಟೇ ಮಾಡ್ಬೇಕು. ಆ ಪ್ರಶ್ನೆ ಉದ್ಭವಿಸೋದಿಲ್ಲ. ಈಗ ನನ್ನ ಪ್ರಕಾರ ಅಂದ್ರೆ 5 ವರ್ಷಕ್ಕೆ ನಾವು ಅವ್ರನ್ನ ಆಯ್ಕೆ ಮಾಡಿದಂಗೆ ಅಂತಾನೆ. ಅವಾಗೇನು ನಮ್ಗೆ ಹೇಳಿದಾರ 2.5 ವರ್ಷ ಅಂತ. ಮತ್ತೆ ಅವಾಗ ಎಲೆಕ್ಟ್ ಆಗಿದ್ರೆ 5 ವರ್ಷ. ಯಾತಕ್ಕೆ ಕನ್ಫ್ಯೂಸ್ ಮಾಡ್ತಾರೆ ಗೊತ್ತಿಲ್ಲಪ್ಪ. ಸಿದ್ದರಾಮಯ್ಯ ಇಸ್ ಡೂಯಿಂಗ್ ಎ ಗುಡ್ ಜಾಬ್. ಒನ್ ಆಫ್ ದ ಗುಡ್ ಚೀಫ್ ಮಿನಿಸ್ಟರ್ ವಿಲ್ ಗಿವ್ ಎ ಗುಡ್ ಪರ್ಫಾರ್ಮೆನ್ಸ್ ಗವರ್ಮೆಂಟ್. ಹೋಗ್ಲಿ, ಯಾರು ಡೆಲ್ಲಿಗೆ ಹೋಗಿ ಯಾರು ಬೇಡ ಅಂತಾರ್ರಿ? ಡೆಲ್ಲಿಗೆ ಯಾರು ಬೇಕಾದ್ರೂ ಹೋಗ್ಬೋದು. ಹೋಗ್ಲಿ, ಅವರು ಮಂತ್ರಿ ಯಾಕೆ ಹೋಗ್ತಾರೋ, ಇನ್ನೊಂದು ಕಷ್ಟ ಸುಖ ಹೇಳ್ಕೊಳಕ್ ಹೋಗ್ತಾರೆ. ಏನ್ ತಪ್ಪಿದೆ ಡೆಲ್ಲಿಗೆ ಹೋದ್ರೆ? ದೇರ್ ಇಸ್ ನಥಿಂಗ್ ರಾಂಗ್. ಅದು ಬಿಟ್ಟು ನಮಗೆ ಮಾಡಬೇಕಾದ ಕೆಲಸ ಬಹಳ ಇದೆ.
ಇನ್ನು 2.5 ವರ್ಷ ಜನಪರವಾದಂತ ಒಳ್ಳೆ ಕೆಲಸ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಮಾಡಬೇಕು. ಅದು ದೊಡ್ಡ ಜವಾಬ್ದಾರಿ ಮತದಾರದ್ದು ನಮ್ಮ ಮೇಲಿದೆ. ನಾವು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೇವೆ. ಮುಂದಿನ ತಿಂಗಳ ಫೈನಾನ್ಸ್ ಬಜೆಟ್ ಪ್ರಾರಂಭ ಮಾಡಬೇಕು, ಅದ್ರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೇವೆ. ನೋಡಿ, ವಿಜಯೇಂದ್ರ ಅವರು ಭಾರತೀಯ ಜನತಾ ಪಕ್ಷದ ಶಾಸಕರು ಮತ್ತು ಆ ಪಕ್ಷದ ಅಧ್ಯಕ್ಷರು. ಔಟ್ ಗೋಯಿಂಗ್ ಸಿಎಂ ಅಂತ ಹೇಳಬೇಕಾದದ್ದು ಅಧಿಕಾರ ಇರೋದು ಒಬ್ಬರಿಗೆ, ರಾಜ್ಯಪಾಲರಿಗೆ. ಬೇರೆ ಯಾರು ಹೇಳಲಿಕ್ಕೆ ಬರೋದಿಲ್ಲ. ಔಟ್ ಗೋಯಿಂಗ್ ಸಿಎಂ ಅಂತ ಹೇಳಿ ನಮ್ಮ ಪಾರ್ಟಿಯವರು ಹೇಳಕ್ ಬರೋಲ್ಲ. ಯಾವಾಗ ಬರುತ್ತೆ ಔಟ್ ಗೋಯಿಂಗ್ ಸಿಎಂ ಅಂದ್ರೆ, ಅವ್ರು ಹೋಗಿ ಯಾರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರು ಹೋಗಿ ರಾಜ್ಯಪಾಲರಿಗೆ ರಾಜೀನಾಮೆ ಕೊಡಬೇಕು. ಗೊತ್ತಾಯ್ತಾ? ರಾಜೀನಾಮೆ ಕೊಟ್ಟಾಗ ಅವ್ರು ಹೇಳ್ತಾರೆ, ನೀವು ಈ ಸದ್ಯಕ್ಕೆ ಮುಂದಿನ ಮುಖ್ಯಮಂತ್ರಿ ಆಗುವವರೆಗೆ ಕೆಲಸ ಮಾಡ್ಕೊಂಡಿರಿ ಅಂತ ಹೇಳ್ತಾರೆ. ಅವಾಗ ಅವ್ರಿಗೆ ಔಟ್ ಗೋಯಿಂಗ್ ಸಿಎಂ ಅಂತ ಹೇಳ್ತಾರೆ. ಆ ಮೀನಿಂಗೇ ಗೊತ್ತಿಲ್ಲ ಅಂದ್ರೆ ನಾನು ಏನ್ ಮಾಡಬೇಕು? ಹೌ ಕ್ಯಾನ್ ಯು ವಿಲ್ ಬಿ ಔಟ್ ಗೋಯಿಂಗ್ ಸಿಎಂ? ಹಿ ಹ್ಯಾಸ್ ನಾಟ್ ರಿಸೈನ್, ಆರ್ ಪಾರ್ಟಿ ಲೆಜಿಸ್ಲೇಚರ್ ಪಾರ್ಟಿ ಹ್ಯಾಸ್ ನಾಟ್ ಆಸ್ಕ್ಡ್ ಹಿಮ್ ಟು ರಿಸೈನ್, ಆರ್ ಪಾರ್ಟಿ ಹೈಕಮಾಂಡ್ ಅವ್ರಿಗೆ ರಾಜೀನಾಮೆ ಕೊಡ್ರಿ ಅಂತಲೂ ಹೇಳಿಲ್ಲ. ಇವೆಲ್ಲ ಯಾತಕ್ಕೆ ಮಾಡ್ತಾ ಇದ್ದಾರೆ ಅಂದ್ರೆ, ಹೇಗಾದ್ರೂ ಮಾಡಿ ಕರ್ನಾಟಕದಲ್ಲಿ ಒಳ್ಳೆ ಸರ್ಕಾರ ಕೊಡ್ತಾ ಇದ್ದಾರೆ, ಈ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕು ಅಂತ ಹೇಳಿ ಪ್ರಯತ್ನವನ್ನ ವಿರೋಧ ಪಕ್ಷದವ್ರು ಮಾಡ್ತಾ ಇದ್ದಾರೆ. ಸೊ ವಿಜಯೇಂದ್ರ ಅವರು ಏನ್ ಹೇಳ್ತಾರೆ, ಇದು ಸರಿಯಾದದ್ದಲ್ಲ. ಇಟ್ ಇಸ್ ಆಲ್ ಎ ಚೈಲ್ಡಿಶ್. ಸಣ್ಣ ಮಕ್ಕಳ ತರ ಆಟ ಮಾಡಬಾರ್ದು. ಮೆಚುರಿಟಿ ಇಲ್ಲ ಅಂತೀರಾ ಸರ್ ಅವರಿಗೆ? If he says outgoing, then that means they don't have maturity. ಸರ್, ಬೆಳಗಾವಿಗೆ ಬಂದ್ರು ಡಿನ್ನರ್ ಪಾಲಿಟಿಕ್ಸ್ ಮುಗಿತಾ ಇಲ್ಲ. ಒಳ್ಳೆ ಕೆಲಸ ರೀ ಇದೆಲ್ಲ. ಡಿನ್ನರ್ ಮಾಡಕ್ ಯಾರು ಕರೆದ್ರೆ ಹೋದ್ರೆ ತಪ್ಪೇನ್ರಿ? ಡಿನ್ನರ್ ಮಾಡಿದ್ರೆ ಅಲ್ಲಿ ಪೊಲಿಟಿಕ್ಸ್ ಮಾಡಕ್ಕಾಗತ್ತಾ? ಇವೆಲ್ಲ ಏನಾಗಿದೆ, ಅನಾವಶ್ಯಕವಾದಂತ ಚರ್ಚೆಗಳು ಆಗ್ತದೆ. ಆಡಳಿತದ ಬಗ್ಗೆ ಯಾರು ಚಿಂತನೆ ಮಾಡ್ತಾ ಇಲ್ಲ. ನೋಡಿ, ನಿನ್ನೆ ಈಗ ನಾ ಅಪ್ರಿಷಿಯೇಟ್ ಅಪೋಸಿಷನ್. ದಿಸ್ ಟೈಮ್ ಬಹಳ ಗಲಾಟೆ ಮಾಡಲಿಲ್ಲ, ಚೆನ್ನಾಗಿ ಮಾತನಾಡಿದ್ದಾರೆ, ವಿಷಯಗಳನ್ನ ಚರ್ಚೆ ಮಾಡಿದ್ದಾರೆ. ಈ ತರ ಕಲಾಪಗಳು ನಡಿಬೇಕು. ಸುಮ್ಮನೆ ಧರಣಿ ಮಾಡ್ಕೊಳ್ಳೋದು, ಧರಣಿ ಮಾಡ್ಕೊಂಡು ಯಾರು ಮಾತಾಡ್ದಂಗೆ ನೋಡ್ಕೊಳ್ಳೋದು ಅದಾಗಬಾರ್ದು. ಅದು ಏನೇ ಇರಲಿ, ಅಪೋಸಿಷನ್ ಕೋಆಪರೇಟ್ ಮಾಡಿದ್ದಾರೆ, ಇದೇ ತರ ಕೋಆಪರೇಟ್ ಮಾಡಬೇಕು. ಆದರೆ ನಿನ್ನೆ ಒಂದು ಪ್ರಕರಣದಲ್ಲಿ ಅಷ್ಟೇ ಸ್ವಲ್ಪ ವಿಧಾನಸೌಧದ ಒಳಗಡೆ ಕೂತ್ಕೊಂಡು ಗಲಾಟೆ ಮಾಡಿದ್ ಬಿಟ್ರೆ ಬೇರೆ ಅಂತ ಏನಿಲ್ಲ. ಈ ಸರಿ ಕಲಾಪಗಳು ಚೆನ್ನಾಗಿ ನಡೆದಿದೆ. ಎಲ್ಲಿ ಹೋಗುತ್ತೆ? ಯಾರ್ದಾರ ಪಾಕೆಟ್ಗೆ ಹೋಗುತ್ತೇನ್ರಿ? ಸರ್ಕಾರದಲ್ಲಿದೆ. ಫೆಬ್ರವರಿ ಮಾರ್ಚ್ ನೋಡಿ, ನಾನು ಸ್ಪಷ್ಟವಾಗಿ ಹೇಳ್ತೇನೆ, ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಹಣ ಬಿಡುಗಡೆ ಮಾಡಿಲ್ಲ. ಮಾಡ್ದೇನೆ ನಾವು ಮಾಡಿದೀವಿ ಅಂತ ಹೇಳ್ಬಿಟ್ರೆ ಏನ್ ಮಾಡಬೇಕು ಅಂತ ಒಂದೊಂದು ಸಾರಿ ಮಂತ್ರಿಗಳಿಗೂ ಕನ್ಫ್ಯೂಸ್ ಆಗಿ ಹೇಳಿದ್ದಾರೆ. ಅದಕ್ಕೆ ಅವರು ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತಿನ್ನೇನಿದೆ, ಮುಂಬರುವ ದಿನಗಳಲ್ಲಿ ಬೈ ಮಿಸ್ಟೇಕ್ ಆಗ್ತಾವ್ರಿ, ಬೈ ಓವರ್ ಸೈಟ್ ಆಗ್ತವೆ. ಆಯ್ತ್ರಿ, ರಿಲೀಸ್ ಆಗಿದೆ ಅಂತ ತಿಳ್ಕೊಂಡಿರ್ತಾರಪ್ಪ, ರಿಲೀಸ್ ಆಗಿಲ್ಲ. ಹಂಗೇನಿಲ್ಲ, ಎಲ್ಲವನ್ನು ನೆನ್ಪಿಟ್ಕೊಳಕ್ಕಾಗುತ್ತೆ. ಅದು ಅವರು ವಿಷಾದವನ್ನು ವ್ಯಕ್ತಪಡಿಸಿದರೆ ಮುಂಬರುವಂತ ದಿನಗಳಲ್ಲಿ ಆಗ್ತದೆ, ರಿಲೀಸ್ಗಳು ಆಗ್ತಾನೆ ಇರ್ತದೆ. ಡಿಲೇ ಏನು ನೋಡಿ, ಪರ್ಸನಲ್ ಡಿಬಿಟಿ ಹೋಗ್ಬೇಕದು, ಅದು LOC ಅಲ್ಲ. ಅದಕ್ಕೆ ಮುಂಬರುವಂತ ದಿನಗಳಲ್ಲಿ ಅದಕ್ಕೆ ಹಣ ಬಿಡುಗಡೆ ಮಾಡ್ತಾರೆ. ಹಣದೇನು ಕೊರತೆ ಇಲ್ಲ. ಅದಾಗಲ್ಲ ಬಿಡಿ, ನಾಯಕತ್ವ ಬದಲಾವಣೆ ಪ್ರಶ್ನೆ ಇಲ್ಲ, ಅದು ಹೈಕಮಾಂಡ್ಗೆ ಬಿಟ್ಟಂತ ವಿಚಾರ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ನಮ್ಮ ಉಪಮುಖ್ಯಮಂತ್ರಿಗಳು ಅವ್ರ ಅಧ್ಯಕ್ಷರು ಹೇಳಿದ್ದಾರೆ. ಹೀಗಾಗಿ ಪಕ್ಷ ತೀರ್ಮಾನ ತೆಗೆದುಕೊಳ್ತದೆ. ಯಾವಾಗ ತಗೊಳ್ತಾರೆ ನಾನೇ ಹಂಗೆ ಹೇಳಪ್ಪ. ಈಗ ನೋಡಿ, ಸ್ಪಷ್ಟವಾಗಿ ಹೇಳ್ಬಿಡ್ತೇನೆ, ನಾವು 5 ವರ್ಷಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಆಯ್ಕೆ ಮಾಡಿದ್ದೇವೆ. ಅದಕ್ಕೆ ಪಕ್ಷದ ಹೈಕಮಾಂಡ್ ಒಪ್ಕೊಂಡಿದೆ. ನಮ್ಗೆ ಯಾರೋ ಅವ್ರು ಹೇಳಿಲ್ಲ, ಇವ್ರಿಗೆ ಇಳಿತಾರೆ, ನಾಳೆ ಇಳಿತಾರೆ ಅಂತ ಹೇಳಿ. ಇವೆಲ್ಲ ಊಹಾಪೋಹ. ಅವ್ರು ಬಂದು ಹೇಳಿದಾಗ ಮತ್ತೆ ಶಾಸಕಾಂಗ ಪಕ್ಷದ ಸಭೆ ಕರೀತಾರೆ. ಕರೀಲಾರ್ದನ ಅಲ್ಲಿ ಗವರ್ನರ್ಗೆ ಹೋಗ್ಬೇಕಾಗಿದ್ರೆ ಲೆಟರ್ ಕೊಡ್ಬೇಕಾಗುತ್ತೆ ಶಾಸಕಾಂಗ ಪಕ್ಷದಿಂದ. ಏನಂದ್ರೆ ಇವ್ರು ಬದಲಾವಣೆ ಮಾಡಿ ಇವ್ರು ಕೊಟ್ಟಿದ್ದೀವಿ ಅಂತ ಹೇಳಿ. ಶಾಸಕರ ಸಭೆ ಕರೆದೇ ಮಾಡಕ್ಕಾಗತ್ತಾ? ಶಾಸಕರ ಸಭೆ ಕರೆದು ಪಾರ್ಟಿ ಹೈಕಮಾಂಡ್ ಡಿಸಿಷನ್ ತಗೊಳುತ್ತೆ. ಇಫ್ ಎಟ್ ಆಲ್ ಇವ್ರನ್ನ ಬದಲಾವಣೆ ಮಾಡ್ಬೇಕಂದಿದ್ರೆ ನನ್ನ ಪ್ರಕಾರ ಹೇಳಿ ಅಲ್ಲ ಮತ್ತೆ ಅಷ್ಟೇ ಮಾಡ್ಬೇಕು. ಆ ಪ್ರಶ್ನೆ ಉದ್ಭವಿಸೋದಿಲ್ಲ. ಈಗ ನನ್ನ ಪ್ರಕಾರ ಅಂದ್ರೆ 5 ವರ್ಷಕ್ಕೆ ನಾವು ಅವ್ರನ್ನ ಆಯ್ಕೆ ಮಾಡಿದಂಗೆ ಅಂತಾನೆ. ಅವಾಗೇನು ನಮ್ಗೆ ಹೇಳಿದಾರ 2.5 ವರ್ಷ ಅಂತ. ಮತ್ತೆ ಅವಾಗ ಎಲೆಕ್ಟ್ ಆಗಿದ್ರೆ 5 ವರ್ಷ. ಯಾತಕ್ಕೆ ಕನ್ಫ್ಯೂಸ್ ಮಾಡ್ತಾರೆ ಗೊತ್ತಿಲ್ಲಪ್ಪ. ಸಿದ್ದರಾಮಯ್ಯ ಇಸ್ ಡೂಯಿಂಗ್ ಎ ಗುಡ್ ಜಾಬ್, ಒನ್ ಆಫ್ ದ ಗುಡ್ ಚೀಫ್ ಮಿನಿಸ್ಟರ್.
ವಿಲ್ ಗಿವ್ ಎ ಗುಡ್ ಪರ್ಫಾರ್ಮೆನ್ಸ್ ಗವರ್ಮೆಂಟ್. ಕೆಲವರು ದೆಹಲಿಗೆ ಹೋಗ್ಲಿಕ್ಕೆ ರೆಡಿ ಹೋಗ್ಲಿ, ಯಾರು ಡೆಲ್ಲಿಗೆ ಹೋಗಿ ಯಾರು ಬೇಡ ಅಂತಾರ್ರಿ? ಡೆಲ್ಲಿಗೆ ಯಾರು ಬೇಕಾದ್ರೂ ಹೋಗ್ಬೋದು. ಹೋಗ್ಲಿ, ಅವರು ಮಂತ್ರಿ ಯಾಕೆ ಹೋಗ್ತಾರೋ, ಇನ್ನೊಂದು ಕಷ್ಟ ಸುಖ ಹೇಳ್ಕೊಳಕ್ ಹೋಗ್ತಾರೋ ಹೋಗ್ತಾರೆ. ಏನ್ ತಪ್ಪಿದೆ ಡೆಲ್ಲಿಗೆ ಹೋದ್ರೆ? ದೇರ್ ಇಸ್ ನಥಿಂಗ್ ರಾಂಗ್. ಅದು ಬಿಟ್ಟು ನಮಗೆ ಮಾಡಬೇಕಾದ ಕೆಲಸ ಬಹಳ ಇದೆ. ಇನ್ನು 2.5 ವರ್ಷ ಜನಪರವಾದಂತ ಒಳ್ಳೆ ಕೆಲಸ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಮಾಡಬೇಕು. ಅದು ದೊಡ್ಡ ಜವಾಬ್ದಾರಿ ಮತದಾರದ್ದು ನಮ್ಮ ಮೇಲಿದೆ. ನಾವು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೇವೆ. ಮುಂದಿನ ತಿಂಗಳ ಫೈನಾನ್ಸ್ ಬಜೆಟ್ ಪ್ರಾರಂಭ ಮಾಡಬೇಕು, ಅದ್ರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೇವೆ.